ಘಮ ಘಮ ಅಂತ ಇರೋ ಬಸಳೆ ಸೊಪ್ಪಿನ ಸಾರು ರೆಡಿಯಾಗಿದೆ. ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಿದರೆ ಮಾತ್ರ ಸ್ವರ್ಗ ಸುಖ. ಎಲ್ಲರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ, ಕನ್ನಿಕರ್ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಶೇಷ ಬಸಳೆ ಸೊಪ್ಪಿನ ಹುಳಿ. ನಮ್ಮ ತೋಟದಲ್ಲಿ ತುಂಬಾ ಬಸಳೆ ಸೊಪ್ಪಾಗಿತ್ತು, ತುಂಬ ಫ್ರೆಶ್ ಆಗಿರೋ ಬಸಳೆ ಸೊಪ್ಪಿದೆ. ಈಗ ಈ ಬಸಳೆ ಸೊಪ್ಪಿನಿಂದ ಕೊಂಕಣಿ ಸ್ಟೈಲ್ನಲ್ಲಿ ಬೇಳೆ ಹಾಕಿ ಹುಳಿ ಯಾವ ರೀತಿ ಮಾಡಬೇಕು ನೋಡೋಣ ಬನ್ನಿ. ಮೊದಲಿಗೆ ಈ ದಂಟುಗಳನ್ನು, ಎಲೆಗಳನ್ನು ಸೆಪ್ರೇಟಾಗಿ ಬಿಡಿಸ್ಕೊಳ್ಬೇಕು. ದಪ್ಪ ದಪ್ಪ ದಂಟುಗಳನ್ನಿಟ್ಟು ತೆಳಗಿರೋ ದಂಟುಗಳನ್ನೆಲ್ಲ ತಕ್ಕೊಳ್ಬೇಕು. ಈ ದಂಟುಗಳನ್ನು ಸಹಿತ ನಾವು ಹುಳಿಗೆ ಯೂಸ್ ಮಾಡ್ತೀವಿ. ಎಲೆಗಳನ್ನೆಲ್ಲ ಬಿಡಿಸಾಯಿತು. ಇನ್ನು ಈ ದಂಟುಗಳನ್ನು ಕತ್ತರಿಸಿ ತುಂಡುಗಳನ್ನಾಗಿ ಮಾಡಬೇಕು. ಎಳೆ ಮತ್ತು ದಪ್ಪ ಇರೋ ದಂಟುಗಳು ಚೆನ್ನಾಗಿರುತ್ತವೆ. ಈ ರೀತಿಯಾಗಿ 1.5 ಇಂಚಿನ ತುಂಡುಗಳನ್ನಾಗಿ ಕತ್ತರಿಸ್ಕೊಳ್ಬೇಕು. ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ಪು ತೆಂಗಿನ ತುರಿ, 1 ಕಪ್ಪು ಬೇಳೆ, 1/4 ಕಪ್ಪು ಅಲಸಂದೆ ಕಾಳು, ಉಪ್ಪು, ಮಸಾಲೆಗೆ ಅಚ್ಚ ಖಾರದ ಪುಡಿ, ಅರಿಶಿಣದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಹುಣಸೆಹಣ್ಣು, 1 ಚಿಕ್ಕ ಟೊಮೆಟೊ, 2 ಗಡ್ಡೆ ಸುಲಿದಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಕತ್ತರಿಸಿಟ್ಕೊಂಡಿರೋವಂಥ ದಂಟುಗಳು, ತೊಳೆದಿಟ್ಕೊಂಡಿರೋವಂಥ ಬಸಳೆ ಸೊಪ್ಪಿನ ಎಲೆಗಳು. ಬನ್ನಿ ಮಾಡುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ ಬೇಳೆ ಮತ್ತು ಅಲಸಂದೆ ಕಾಳನ್ನು ಹಾಕ್ಕೊಳ್ಳೋಣ. 1 ಕಪ್ಪು ಬೇಳೆ, 1/4 ಕಪ್ಪು ಅಲಸಂದೆ ಕಾಳು. ಇದು ಅಲಸಂದೆ ಕಾಳು ಆಪ್ಷನಲ್ಲು, ಬೇಕಂದರೆ ಹಾಕ್ಬೋದು, ಇಲ್ಲ ಹಾಕದೇ ಇದ್ದರೂ ಪರವಾಗಿಲ್ಲ. ಇಲ್ಲ ಇದಕ್ಕೆ ಬದಲಾಗಿ ನಾವು ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳು ಹಾಕಿದರೂ ಚೆನ್ನಾಗಿರುತ್ತೆ. ಎರಡನ್ನೂ ಮಿಕ್ಸ್ ಮಾಡಬೇಕು. ಇದನ್ನು ನೀರಿನಲ್ಲಿ ತೊಳೆದು ಕುದಿಲಿಕ್ಕಿಡಬೇಕು. ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಳೆನ ಬೇಯಿಸ್ಲಿಕ್ಕಿಡಬೇಕು. ಇದರ ಜೊತೆಗೆ ಈ ಕತ್ತರಿಸಿ ಇಟ್ಕೊಂಡಂತಹ ದಂಟುಗಳನ್ನು ಸಹಿತ ನಾವು ಇದಕ್ಕೆ ಹಾಕ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾವೀಗ ಬೇಯಿಸಲಿಕ್ಕೆ ಇಡಬೇಕು. ಆಗ್ತಾ ಇದೆ. ಬೇಳೆ ಬೇಯೋವರೆಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ಈ ಕೊಬ್ಬರಿ ತುರಿನ ಹಾಕ್ಕೊಳ್ಬೇಕು. ಇದಕ್ಕೆ ಸಾಧಾರಣವಾಗಿ 1.5 ಚಮಚ ಅಚ್ಚ ಖಾರದ ಪುಡಿ, 1/4 ಚಮಚ ಅರಿಶಿಣದ ಪುಡಿ, 1/4 ಚಮಚ ಧನಿಯಾ ಪುಡಿ, ಸ್ವಲ್ಪ ಹುಣಸೆಹಣ್ಣು, ಇಷ್ಟು ಹಾಕ್ಕೊಂಡು ನಾವು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. 3 ವಿಸಿಲ್ ಆಗ್ತಾ ಇದೆ. ಈಗ ನಾವು ಬೇಳೆನ ಆಫ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ರುಬ್ಕೊಳ್ತೀನಿ. ಮಸಾಲೆ ರೆಡಿಯಾಗಿದೆ. ಕುಕ್ಕರ್ ರಿಲೀಸ್ ಆಗುವವರೆಗೆ ನಾವು ಈ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಎಲೆಗಳನ್ನ ಕತ್ತರಿಸಿಟ್ಕೊಂಡ್ವಿ, ಟೊಮೆಟೊನ ಪೀಸ್ ಮಾಡ್ಕೊಂಡ್ವಿ, ಬೆಳ್ಳುಳ್ಳಿ ಕುಟ್ಕೊಂಡಿದ್ದಾಯಿತು. ಇನ್ನು ಕುಕ್ಕರ್ ರಿಲೀಸ್ ಆಗೋವರೆಗೆ ಅನ್ನಕ್ಕೆ ಇಟ್ಟಿದ್ದೆ. ಅನ್ನನೂ ರೆಡಿ ಆಯಿತು. ನೋಡಿ, ಬೇಳೆ ಕರೆಕ್ಟಾಗಿ ಬೆಂದಿದೆ. ಇದಕ್ಕೆ ಈ ಕತ್ತರಿಸಿಟ್ಟಿರೋ ಸೊಪ್ಪನ್ನು ಹಾಕ್ಕೊಳ್ಬೇಕು. ಒಂದು ಕುದಿ ಬರೋವರೆಗೆ ಕುದಿಲಿಕ್ಕಿಡಬೇಕು. ಸೊಪ್ಪು ಕುದೀತಾ ಇದೆ. ರುಬ್ಬಿಕೊಂಡಿಟ್ಕೊಂಡಿರೋ ಮಸಾಲೆನ ಸೇರಿಸೋಣ. ಬರಲಿ. ನಾವು ಆವಾಗ ಸ್ವಲ್ಪನೇ ಉಪ್ಪು ಹಾಕಿದ್ವಿ, ಅಷ್ಟು ಉಪ್ಪು ಸಾಕಾಗಲ್ಲ. ಈಗ ಮತ್ತೆ ನಾವು ಉಪ್ಪನ್ನು ಹಾಕಬೇಕು. ಕಡಿಮೆ ಆದರೆ ಮತ್ತೆ ನೋಡ್ಕೊಂಡು ಹಾಕ್ಕೋಬೋದು. ರುಚಿಗೆ ಒಂದು ಚಿಕ್ಕ ತುಂಡು ಬೆಲ್ಲ ನಾನು ಇದಕ್ಕೆ ಹಾಕ್ತಿದ್ದೀನಿ.
ಕತ್ತರಿಸಿಟ್ಕೊಂಡಿರೋವಂಥ ಟೊಮೆಟೊನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಾರು ಕುದೀತಾ ಕುದೀತಾ ಬಸಳೆ ಸೊಪ್ಪು ಸಹಿತ ಇನ್ನು ಬೇಯುತ್ತೆ. ಈ ನೊರೆ ಎಲ್ಲ ಹೋಗುವವರೆಗೆ ಸ್ವಲ್ಪ ಇನ್ನು ಕುದಿಸೋ. ಸಾರು ಕುದೀತಾ ಇದೆ, ಅಲ್ಲಿವರೆಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1-2 ಚಮಚ ತೆಂಗಿನ ಎಣ್ಣೆನ ಹಾಕಿ ಕಾಯಿಸ್ಲಿಕ್ಕೆ ಇಡಬೇಕು. ಇಲ್ಲಿ ಒಗ್ಗರಣೆಗೆ ಯಾವುದೇ ರೀತಿ ಸಾಸಿವೆ ಆಯಿತು ಜೀರಿಗೆ ಆಯಿತು ಯಾವುದನ್ನು ಉಪಯೋಗಿಸೋ ಹಾಗಿಲ್ಲ. ಬೆಳ್ಳುಳ್ಳಿಯನ್ನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿಬಿಡಬೇಕು. ಘಮಘಮ ಅಂತ ಇರೋ ಬಸಳೆ ಸೊಪ್ಪಿನ ಸಾರು ರೆಡಿಯಾಗಿದೆ. ನನ್ನಮ್ಮನ ತುಂಬ ಪ್ರೀತಿಯ ಒಂದು ಬಸಳೆ ಸೊಪ್ಪಿನ ಸಾರು ಇವತ್ತು ಮಾಡಿದ್ದಿದೆ. ಅವರಿಗೆ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನ ಇದೆ. ಅನ್ನದ ಜೊತೆಗೆ ಬಿಸಿ ಬಿಸಿ ಬಸಳೆ ಸೊಪ್ಪಿನ ಸಾರು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 1 ಚಮಚ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರು ಅಂತೂ ಸ್ವರ್ಗ ಸುಖ. ಬಸಳೆ ಸೊಪ್ಪಿನ ಸಾರು ತುಂಬ ರುಚಿಯಾದ ಸಾರನ್ನು ಬಳಸ್ತಾ ಇದ್ದೀನಿ. ಅಮ್ಮನ ತುಂಬ ಪ್ರೀತಿಯ ಸಾರಿದು. ಇದ್ರ ಜೊತೆಗೆ ಇವತ್ತು ನಾನು ಕ್ಯಾಬೇಜಿನ ಪಲ್ಯ, ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಸಹಿತ ನಾನು ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಸಹಿತ ನೀವು ಮಾಡಿ ನೋಡ್ಬೋದು. ಅದರ ಜೊತೆಗೆ ಇವತ್ತಿನ ವಿಶೇಷ ಮತ್ತೊಂದು ಪತ್ರೊಡೆನೂ ನಾನು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ. ಅದನ್ನು ಸಹಿತ ನೀವು ನೋಡಿ. ಇವತ್ತಿನ ಊಟ ಕ್ಯಾಬೇಜ್ ಪಲ್ಯ, ಪತ್ರೊಡೆ ಮತ್ತು ಬಸಳೆ ಸೊಪ್ಪಿನ ಸಾರು. ಕಶ್ಯಸ್ಗೆ ಜೋಣ ಬರೆದಲ್ಲ, ತುಂಬ ಚೆನ್ನಾಗಿದೆ ಅಂತೆ. ಅಮ್ಮನ ಪ್ರೀತಿಯ ಸಾರು ಬಸಳೆ ಸಾರನ್ನ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.